ಶಾಲೆಗೆ ಹೋಗ್ಬೇಕು. ನಿನ್ ಜೊತೆಗೆ ನಾನು ಕೆಲ್ಸಕ್ಕೆ ಬರ್ತೀನಿ. ಅಲ್ಲ ಮಗ, ನೀನ್ ಶಾಲೆಗೆ ಹೋಗಿ ಚೆನ್ನಾಗಿ ಓದಿ ಒಂದ್ ದೊಡ್ಡ ಕೆಲ್ಸ ತಗೊಂಡಾಗ ಒಂದು ದೊಡ್ಡ ಕೆಲ್ಸ ಸಿಗುತ್ತೆ. ಆಮೇಲೆ ನೀನ್ ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು, ಮತ್ತೆ 4 ಜನಕ್ಕೆ ಮಾದರಿಯಾಗೂ ಇರ್ತೀಯ ಅಲ್ವಾ? ಅದಕ್ಕೆ ನೀನು ಶಾಲೆಗೆ ಹೋಗ್ಬೇಕು ಮಗ. ಆಯ್ತಮ್ಮ, ನಾನು ಹೋಗ್ತೀನಿ. ಸರಿ ಕಂದ, ಹೋಗ್ಬಾ ಮಗನೇ. ಮಕ್ಕಳ, ಈ ದಿನ ನಾವು ಕನ್ನಡದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ರು ತಯಾರಿದ್ದೀರಾ ಅಲ್ವಾ? ನಗ್ಬಾರ್ದು ಮಕ್ಕಳ. ಬಾಪ ಮಕ್ಕಳ, ನಮ್ಮ ಭಾಷೆ ಯಾವುದು? ಇವತ್ತು ನಾವು ಕನ್ನಡದ ಭಾಷೆಯ ಬಗ್ಗೆ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋಣ. ಎಲ್ರು ತಯಾರಾಗಿದ್ದೀರಲ್ವಾ? ಕನ್ನಡ ಅಂದ್ರೆ ಎಲ್ರಿಗೂ ಇಷ್ಟ ಅಲ್ವಾ? ಕನ್ನಡ ಎನೆ ಕುಣಿದಾಡುವುದೆನ್ನೆದೆ, ಕನ್ನಡ ಎನೆ ಕಿವಿ ನಿಮಿರುವುದು. ಕೇಳಿದಿರಲ್ವಾ ಎಲ್ರು? ಕನ್ನಡ ಭಾಷೆ ಸುಮಾರು 2500 ವರ್ಷಗಳ ಇತಿಹಾಸ ಇರುವಂತ ಭಾಷೆ. ಕನ್ನಡವನ್ನ ಲಿಪಿಗಳ ರಾಣಿ ಅಂತ ನಾವು ಕರಿತೀವಿ. ಕನ್ನಡ ಬಹಳ ಪ್ರಾಚೀನವಾದಂಥ ಭಾಷೆ ಅಂತಂದ್ಬಿಟ್ಟು ನಮಗೆ ಬಹಳ ಸಾಕ್ಷ್ಯ ಪುರಾವೆಗಳು ಸಿಕ್ಕಿದ್ರೂ ಸಹ ಕನ್ನಡ ಭಾಷೆಗೆ ಸಲ್ಲಬೇಕಾದಂಥ ಒಂದು ಗೌರವ ಅದಕ್ಕೆ ಸಲ್ತಾ ಇಲ್ಲ. ಇದು ನಮ್ಮ ದೌರ್ಭಾಗ್ಯವೇ ಸರಿ. ಅಮ್ಮ, ನಂಗೆ ನಿದ್ದೆ ಬರ್ತಿಲ್ಲ, ಒಂದು ಕತೆ ಹೇಳು. ಕತೆನಾ? ಯಾವ ಕತೆ ಹೇಳೋದು? ಸರಿ, ಒಂದು ಕತೆ ಹೇಳ್ತೀನಿ. ಒಂದು ಊರಲ್ಲಿ ಒಂದು ಶಿಲ್ಪಿ ಇರ್ತಾನೆ. ಅವ್ನು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವ್ನಿಗೆ 2 ಕಲ್ಲು ಸಿಗ್ತದೆ. 2 ಕಲ್ಲು ಎತ್ಕೊಂಡು ಮನೆಗೆ ಹೋಗ್ತಾನೆ. ಅವನು ಮನೆಗೆ ಹೋಗ್ಬಿಟ್ಟು 2 ಹುಲಿ ಪೆಟ್ಟಿಗೆ ತಗೊಂಡು ಅದನ್ನ ಕೆತ್ತೋದಕ್ಕೆ ಶುರು ಮಾಡ್ತಾನೆ. ಅವನು ಅವಾಗ ಆ ಕಲ್ಲು ಹೇಳುತ್ತೆ, ಬೇಡ ಬೇಡ, ನನಗೆ ಬಿಟ್ಬಿಡು, ನನಗೆ ತುಂಬ ನೋವು ಆಗ್ತಿದೆ, ನನ್ನನ್ನು ಬಿಟ್ಬಿಡು ಅಂತ ಹೇಳುತ್ತೆ. ಅವಾಗ ಶಿಲ್ಪಿ ಏನು ಮಾಡ್ತಾನೆ, ಇನ್ನೊಂದು ಕಲ್ಲನ್ನು ತಗೊಳ್ತಾನೆ. ಆ ಇನ್ನೊಂದು ಕಲ್ಲನ್ನು ತಗೊಂಡು ಅದನ್ನ ಕೆತ್ತೋದಕ್ಕೆ ಶುರು ಮಾಡ್ತಾನೆ. ಅವನು ಹೊಡೆಯೋ ಪ್ರತಿಯೊಂದು ಏಟನ್ನು ಅದು ತಾಳ್ಕೊಳ್ಳುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಅದು ಒಂದು ಸುಂದರವಾದ ಒಂದು ಮೂರ್ತಿಯಾಗಿ ಮಾರ್ಪಾಡುತ್ತೆ. ಆ ಶಿಲ್ಪಿ ಆ ಮೂರ್ತಿಯನ್ನು ತಗೊಂಡೋಗಿ ಒಂದು ದೇವಸ್ಥಾನದ ಒಳಗಡೆ ಇಡ್ತಾನೆ. ಇನ್ನೊಂದು ಕಲ್ಲನ್ನು ತಗೊಂಡೋಗಿ ಆ ದೇವಸ್ಥಾನದ ಮುಂದೆ ತೆಂಗಿನಕಾಯಿಯನ್ನು ಹೊಡೆಯೋದಕ್ಕೆ ಇಡ್ತಾನೆ. ಜನ ಬಂದವರೆಲ್ಲ ಆ ಸುಂದರವಾದ ಮೂರ್ತಿಯನ್ನು ನೋಡಿ ನಮಸ್ಕಾರ ಮಾಡ್ತಾರೆ. ಆ ಕಲ್ಲನ್ನ ಇನ್ನೊಂದು ಕಲ್ಲನ್ನ ಇಟ್ಟಿರ್ತಾನಲ್ವ, ಅಲ್ಲಿ ತೆಂಗಿನಕಾಯಿ ಹೊಡಿತಾರೆ ಜನ. ಮಗ, ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ಕಲ್ಲು ಎಷ್ಟು ಪೆಟ್ಟನ್ನು ತಿನ್ನುತ್ತೋ ಅಷ್ಟು ಸುಂದರವಾದ ಮೂರ್ತಿಯಾಗಿ ಮಾರ್ಪಾಡಾಗುತ್ತೆ. ನಮ್ಮ ಜೀವನದಲ್ಲೂ ಅಷ್ಟೇ ಮಗ, ನಾವು ಎಷ್ಟು ಕಷ್ಟಪಡ್ತೀವೋ ಅಷ್ಟು ಎತ್ತರ ಸ್ಥಾನಕ್ಕೆ ಬೆಳೆಯೋದಕ್ಕೆ ಅವಕಾಶ ಸಿಗುತ್ತೆ. ಅಯ್ಯೋ, ಮಲ್ಕೊಂಡ್ಬಿಟ್ಟಿದೀಯಾ? ಮಲ್ಕೊ ಮಗ. ಅಮ್ಮ, ಬುಕ್ ಖಾಲಿ ಆಗಿದೆ, ಬುಕ್ಕಸ್ಸು. ಈ ಸಲ ಸಂಬಳ ಬಂದಾಗ ಕೊಡಿಸ್ತೀನಿ ಮಗ, ಈಗಿರೋದ್ರಲ್ಲಿ ಬರ್ಕೋ, ಆಯ್ತಾ? ಅಮ್ಮ, ಹೋಮ್ವರ್ಕ್ ಪ್ರೈಸ್ ಬುಕ್ ಇಲ್ಲ. ನಾನು ಮಾಡೋ ಕೆಲಸ ಊಟ ತಿಂಡಿಗೆ ಸರಿ ಆಗೋದಿಲ್ಲ. ನಿನ್ನ ಶಾಲೆ ಫೀಸ್ ಬಂತಂದ್ರೆ ಅವ್ರ ಹತ್ರ ಸಾಲ ಮಾಡಿ ಮಾಡಬೇಕು. ನಿನಗೆ ವಾರಕ್ಕೊಂದು ಪುಸ್ತಕ ಅಂದ್ರೆ ಎಲ್ಲಿ ಕೊಡ್ಸೋದು? 15 ದಿನ ಆದ್ಮೇಲೆ ಸಂಬಳ ಬರುತ್ತೆ, ಆಗ ಕೊಡಿಸ್ತೀನಿ, ಆಯ್ತಾ? ಈಗ ಶಾಲೆಗೆ ಹೋಗು. ಮೊದಲನೇದಾಗಿ ಸ್ವತಂತ್ರಕ್ಕಾಗಿ ಪ್ರಾಣ ಕೊಟ್ಟವರಲ್ಲಿ ಸುಭಾಷ್ ಚಂದ್ರ ಬೋಸ್, ಕಿತ್ತೂರು ರಾಣಿ ಚೆನ್ನಮ್ಮ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಸಿಂಧೂರ್ ಲಕ್ಷ್ಮಣ, ಭಗತ್ ಸಿಂಗ್ ಇವರೆಲ್ಲ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ರು. ಭಗತ್ ಸಿಂಗ್ ಸಾಯೋ ಮುನ್ನ ಮುಖದಲ್ಲಿ ತೇಜಸ್ಸಿತ್ತು, ಕಣ್ಣಿನಲ್ಲಿ ಕಾಂತಿ ಇತ್ತು, ತುಟಿಯಲ್ಲಿ ನಗು ಇತ್ತು. ಆ ನಗುವಿನಲ್ಲೇ ನೇಣು ಹಗ್ಗಕ್ಕೆ ಕೊರಳೊಡ್ಡಿದ. ಆಗ ಭಗತ್ ಸಿಂಗರಿಗೆ ಕೇವಲ 23 ವರ್ಷ. ಅದು ದೇಶಭಕ್ತಿ ಅಂತಂದ್ರೆ. ಇವರೆಲ್ಲ ನೇಣುಗಂಬ ಏರಿದಕ್ಕೆ ಭಾರತೀಯರ ಮನದಲ್ಲಿ ಸ್ವತಂತ್ರ ಜ್ವಾಲೆ ಕುಕ್ಕಿದ್ದು, ನಮಗೆ ಸ್ವತಂತ್ರ ದಕ್ಕಿದ್ದು. ಭಾರತದ ಸ್ವತಂತ್ರಕ್ಕೆ ಮೂಲ ಕಾರಣವೇ ಈ ವೀರರ ಬಲಿದಾನ.
ನಾವು ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದವರಿಗೆಲ್ಲ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಆಗಸ್ಟ್ 15ನೇ ತಾರೀಕು ಎಲ್ಲರೂ ಅಭಿನಂದನೆಗಳನ್ನ ಸಲ್ಲಿಸ್ತಿರಲ್ವಾ? ಎಲ್ಲರೂ ಒಮ್ಮೆ ಹೇಳಿ, ಜೈ ಬೋಲೋ ಭಾರತ್ ಮಾತಾ ಕಿ. ಇವರೆಲ್ಲ ರೇಣುಗಂಬ ಏರಿದಕ್ಕೆ ಭಾರತೀಯರ ಮನದಲ್ಲಿ ಸ್ವತಂತ್ರ ಜ್ವಾಲೆ ಕಿತ್ತು ನಮಗೆ ಸ್ವತಂತ್ರ ದಕ್ಕಿತ್ತು. ಭಾರತದ ಸ್ವಾತಂತ್ರ್ಯಕ್ಕೆ ಮೂಲ ಕಾರಣವೇ ಈ ವೀರರ ಬಲಿದಾನ. ಮಗ ಪುಸ್ತಕ ಕೊಡಿಸ್ತೀನಿ ಅಂತ ಹೇಳ್ದೆ ತಾನೆ, ಸುಮ್ಮನೆ ತಿಂದು ಎದ್ದೋಳು. ಆಗಸ್ಟ್ 15ನೇ ತಾರೀಕು ಎಲ್ಲರೂ ಅಭಿನಂದನೆಗಳನ್ನ ಸಲ್ಲಿಸ್ತಿರಲ್ವಾ? ಎಲ್ಲರೂ ಒಮ್ಮೆ ಹೇಳಿ, ಜೈ ಬೋಲೋ ಭಾರತ್ ಮಾತಾ ಕಿ. ಜೈ. ಯಾಕೆ ಮಗ ಇನ್ನು ಮಲ್ಕೊಂಡಿಲ್ವಾ? ಅಮ್ಮ, ನಮ್ಗೆ ಸ್ವತಂತ್ರ ಸಿಕ್ಕಿಲ್ಲ ಅಂದ್ರೆ ಇಷ್ಟು ಖುಷಿಯಾಗಿರ್ಲಿಲ್ಲ ಅಮ್ಮ. ನಿಜನಾ? ಹೌದು ಮಗ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಇವರೆಲ್ಲನೂ ಪ್ರಾಣತ್ಯಾಗ ಮಾಡಿದಾರಂತೆ. ಆಯ್ತು, ಇವಾಗ ಮನಿಕೋ. ನಾಳೆ ಬೆಳಿಗ್ಗೆ ಎದ್ದು ಬೇಗ ಶಾಲೆಗೆ ಹೋಗ್ಬೇಕಲ್ಲ, ಇವಾಗ ಮನಿಕೋ. ಆಗಸ್ಟ್ 15ನೇ ತಾರೀಕು ಎಲ್ಲರೂ ಅಭಿನಂದನೆಗಳನ್ನ ಸಲ್ಲಿಸ್ತಿರಲ್ವಾ? ನಾನು ಮಾಡೋ ಕೆಲಸ ಊಟ ತಿಂಡಿಗೆ ಸರಿಯಾಗಲ್ಲ. ಶಾಲೆ ಫೀಸ್ ಬಂತಂದ್ರೆ ಅವ್ರ ಹತ್ರ ಸಾಲ ಮಾಡಿ ಮಾಡಬೇಕು. ಅಷ್ಟು ಜನ ಮಕ್ಳು ಬಿಟ್ಟು ಅವ್ನ ಹುಡುಗನ ಹತ್ರ ಸಿಗಿಸ್ಬಿಟ್ಟೆ. ಅಲ್ಲ, ಆ ಹುಡುಗನ ಡೈಲಿ ನಾನು ನನ್ನ ಅಂಗಡಿ ಹತ್ರ ನೋಡ್ತಾ ಇದ್ದೆ. ಡೈಲಿ ಬಂದು ಬರೀ ಫ್ಲಾಗ್ನೇ ನೋಡ್ತಾ ಇರ್ತಾ ಇದ್ದ. ಅವನಲ್ಲಿರೋ ದೇಶಭಕ್ತಿ ಎಷ್ಟಿದೆ ನೋಡು, ಆದರೆ ಅವನಿಗೆ ಆ ಫ್ಲಾಗ್ನ ತಗೊಳ್ಳೋ ಶಕ್ತಿ ಅವನಲ್ಲಿಲ್ಲ. ನೋಡು ಅವನ ಖುಷಿ ನೋಡು, ಆ ಖುಷಿ ನೋಡಿದ್ರೆ ಒಂಥರ ಖುಷಿ. ಅವನಲ್ಲಿರೋ ದೇಶಭಕ್ತಿ ಎಲ್ರಿಗೂ ಇದ್ದಿದ್ರೆ ನಮ್ಮ ದೇಶ ಎಲ್ಲ ದೇಶಗಳಿಗೂ ಮಾದರಿ ಆಗ್ತಿತ್ತು. ನಿಜ, ನೀನು ಹೇಳೋ ಮಾತು ನಿಜ. ಎಲ್ಲರಿಗೂ ಈ ದೇಶಭಕ್ತಿ ಅನ್ನೋದು ಇರಲೇಬೇಕು.